Hello everyone, welcome to my YouTube channel. I am Chaitra from Udupi. ಇವತ್ತು ನಾನು ನನ್ನ ಫಸ್ಟ್ ಫುಡ್ ವ್ಲಾಗ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದೇನೆಂದರೆ ಕೋಳಿ ಸುಕ್ಕ. ಕೋಳಿ ಸುಕ್ಕ ಅನ್ನೋದು ನಮ್ಮ ಕರಾವಳಿ ಪ್ರದೇಶವಾದ ಉಡುಪಿ ಮತ್ತು ಮಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ತುಂಬ ಸಾಂಪ್ರದಾಯಿಕ ಅಡಿಗೆ ಕೋಳಿ ಸುಕ್ಕ. ಇದನ್ನು ನೀರು ದೋಸೆಯಲ್ಲಿ ಹಾಕಿ ತಿಂತಾ ಇದ್ದರೆ ಸೊ ಕೋಳಿ ಸುಕ್ಕ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟಿಗೆ ನಾವು ವಿಡಿಯೋದಲ್ಲಿ ತೋರಿಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತಗೋಬೇಕು. ಫಸ್ಟಿಗೆ ನಾವು ಒಂದು ಪ್ಯಾನ್ ಅಥವಾ ನಾವು ಊರ್ ಶೈಲಿಯಲ್ಲಿ ಹೇಳುವಂಥ ಬಾಣಲೆಯನ್ನು ತಗೋಬೇಕು. ವಿಡಿಯೋದಲ್ಲಿ ತೋರಿಸಿರುವಂತಹ ಎಲ್ಲ ಸ್ಪೈಸಸನ್ನು ನಾವು ಪ್ಯಾನಿಗೆ ಹಾಕಿಕೊಳ್ಳಬೇಕು. ಒಂದು 2 ಮಿನಿಟ್ಸ್ ಕಾಲ ಚೆನ್ನಾಗಿ ಹುರಿದುಕೊಳ್ಳಬೇಕು. ಜಾಸ್ತಿ ಹುರಿದುಕೊಳ್ಬೇಕಾಗಿಲ್ಲ, ಒಂದು 5 ಮಿನಿಟ್ಸ್ ತನಕ ಹುರಿದುಕೊಳ್ಬೇಕು. ನಂತರ ಒಂದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ಓಕೆ, ಈಗ ಮಸಾಲ ತಯಾರಾಗಿದೆ. ನೆಕ್ಸ್ಟ್ ಈಗ ಎಂತ ಮಾಡಬೇಕಂದ್ರೆ ಒಂದು 3 ಈರುಳ್ಳಿ ಚೆನ್ನಾಗಿ ಹೆಚ್ಚಿಕೊಳ್ಳಬೇಕು. ನಂತರ ಒಂದು ಟೊಮ್ಯಾಟೊ ಸಾಕು, ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು. ನಂತರ ಒಂದು 3 ಹಸಿ ಮೆಣಸಿನಕಾಯಿಯನ್ನು ಹಾಗೆ ಹೆಚ್ಚಿಕೊಳ್ಳಬೇಕು. ಇಲ್ಲಿ ನಾನು ಟೈಸನ್ ಕೋಳಿನ ತಗೊಳ್ತಿದ್ದೇನೆ. ಸೊ ಟೈಸನ್ ಕೋಳಿ ಸ್ವಲ್ಪ ಊರು ಕೋಳಿ ಥರನೇ ಗಟ್ಟಿ ಇರ್ತದೆ. ಸೊ ಒಂದು 3 ವಿಸಿಲ್ ಆಗೋ ತನಕ ನಾವು ಅದಕ್ಕೆ ಉಪ್ಪು ಅರಿಶಿಣ ಹಾಕಿ ಬೇಯಿಸಬೇಕು. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಬೇಕು. ಫಸ್ಟಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಯಾಕಂದರೆ ಅದರ ಹಸಿ ವಾಸನೆ ಹೋಗಬೇಕು. ನಂತರ ನಾವು ಅದಕ್ಕೆ ಸಣ್ಣಕ್ಕೆ ಹೆಚ್ಚಿದ ಎಂತ ಹೇಳ್ತೇವೆ ಅದಕ್ಕೆ ಹಸಿ ಮೆಣಸಿನಕಾಯಿಯನ್ನು ಹಾಕಬೇಕು. ನೀರುಳ್ಳಿನ ಹಾಕಬೇಕು. ಇದು ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ನೀರಲ್ಲಿ ಬ್ರೌನಿಷ್ ಬಂದ ಮೇಲೆ ಟೊಮ್ಯಾಟೋನ ಹಾಕಬೇಕು. ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು. ಇಲ್ಲಿ ನಾನು ಟೈಸನ್ ಕೋಳಿಯಿಂದ ಕೋಳಿ ಸುಕ್ಕ ಮಾಡ್ತಿರೋದ್ರಿಂದ ಇದನ್ನು ನಾವು ಫಸ್ಟಿಗೆ ಸ್ವಲ್ಪ ಬೇಯಿಸ್ಕೊಳ್ಬೇಕು, ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇರ್ತದೆ ಊರು ಕೋಳಿ ಥರ. ನಾರ್ಮಲ್ ಫಾರ್ಮ್ ಕೋಳಿ ಥರ ಇರೋದಿಲ್ಲ. ಸೊ ಅದಕ್ಕೆ ನಾವು ಬೇಯಿಸ್ಕೊಳ್ಬೇಕು. ಬೇಯಿಸಿರುವಂತಹ ಚಿಕನ್ ಪೀಸಸನ್ನು ಪ್ಯಾನಿಗೆ ಹಾಕಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಒಂದು 2 ಮಿನಿಟ್ಸ್ ಆದ್ರ ಮೇಲೆ ಫಸ್ಟಿಗೆ ನಾವು ಗ್ರೈಂಡ್ ಮಾಡಿಟ್ಟಂತಹ
ಮಸಾಲೆಯನ್ನು ಪ್ಯಾನಿಗೆ ಹಾಕಿಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು. ನಾನು ಸ್ವಲ್ಪ ಒಣಮೆಣಸನ್ನು ಕಮ್ಮಿ ಹಾಕಿಕೊಂಡಿದ್ದೆ, ಅದಕ್ಕೆ ನಾನು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕಲಿಸಬೇಕು. ನಂತರ ಇದಕ್ಕೆ ಹೆರೆದುಕೊಂಡಿರುವಂಥ ಕಾಯಿ ತುರಿಯನ್ನು ಹಾಕಿಕೊಳ್ಬೇಕು. ಚೆನ್ನಾಗಿ ಕಲಿಸಿಕೊಂಡು ಮುಚ್ಚಳ ಮುಚ್ಚಬೇಕು. ಯಾಕಂದರೆ ಚಿಕನ್ ಪೀಸಸ್ ಮಸಾಲೆಯೊಟ್ಟಿಗೆ ಬೇಯಬೇಕು ಸರಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಈಗ ಒಳ್ಳೆ ಸ್ಪೈಸಿಯಾದಂಥ ಚಿಕನ್ ಸುಕ್ಕ ತಿನ್ನಲು ಸಿದ್ಧ. ಇದನ್ನು ನೀರು ದೋಸೆಯೊಟ್ಟಿಗೆ ತಿನ್ನಲಿಕ್ಕೆ ತುಂಬ ಖುಷಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.